ಹಾನ್ಯೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ? ನನ್ನೆಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ, ನನ್ನ ಆಧ್ಯಾತ್ಮ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಸ್ನೇಹಿತರೆ. ದುಡ್ಡು, ಹಣ, ಕರೆನ್ಸಿ, ಮನಿ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೋ ಅಲ್ವಾ. ಸೊ ನನಗೆ ಸಮ್ ಇಶ್ಯೂಸ್ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಕಂಟಿನ್ಯೂ ಮಾಡೋಣ. ಹಣದ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಯಾರೆಲ್ಲ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾಕಂದರೆ ಫ್ರೀಯಾಗಿ ಸಿಗ್ತಾ ಇರುವಾಗಲೇ ನಾನು ಪದೇ ಹೇಳ್ತಾ ಇರ್ತೀನಿ. ಅವಾಗಲೇ ವಿಷಯಗಳನ್ನ ಗ್ರಹಿಸ್ಕೊಂಡು ಲೈಫಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಅಂದ್ಕೊಂಡಿರ್ತಕ್ಕಂಥ ಸಕ್ಸಸ್ ಲೈಫ್ನ ಖಂಡಿತವಾಗಿಯೂ ಕೂಡ ಲೀಡ್ ಮಾಡ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ನಾನು ಹಿಂದೆ ಹೇಳ್ದ ಹಾಗೆ ನಾವು ಹಣವನ್ನು ಯಾರಿಗಾದರೂ ಕೊಡಬೇಕಾದ್ರೆ ಬ್ಲೆಸ್ ಮಾಡಿ ಕೊಡಿ. ಬಿಕಾಸ್ ಎನರ್ಜಿ ಅದು. ನಾವು ಏನನ್ನ ಬ್ಲೆಸ್ ಮಾಡಿ ಕೊಡ್ತೀವಿ. ನಾನು ಹೇಳಿದೆ, ಆಟೋದವ್ರಿಗೆ 5 ರೂಪೀಸ್ ಅಥವಾ 2 ರೂಪೀಸ್ ಬಿಟ್ಟಿರ್ತೀರ, ಅದನ್ನು ಬ್ಲೆಸ್ ಮಾಡಿ ಮನಸ್ಸಲ್ಲೇ ನಾನೀಗ ಕೊಟ್ಟಿರ್ತಕ್ಕಂಥ ದುಡ್ಡು ನನಗೆ ದುಪ್ಪಟ್ಟು ವಾಪಸ್ ಬರುತ್ತೆ, ಒಳ್ಳೇದಾಗ್ಲಪ್ಪ ನಿನಗೆ, ಇವಾಗ ನೀ ಈ ಪೊಸಿಷನಲ್ಲಿ ಇದೆಯಾ, ಮುಂದೆ ಒಂದು ಒಳ್ಳೇದಾಗಲಿ ನಿನಗೆ ಅನ್ನೋ ಬ್ಲೆಸ್ ಮಾಡಿ ದುಡ್ಡನ್ನ ಕೊಡಿ. ಮನಸ್ಸಾರೆ ಹರಿಸಿ ಕೊಡಿ. ಅದ್ರ ಮ್ಯಾಜಿಕ್ಕ ನೀವು ನೋಡ್ಬೋದು ಖಂಡಿತವಾಗಿ. ಯಾಕಂದರೆ ಕೊಟ್ಬಿಟ್ಟು ಅದನ್ನು ನನ್ನ ಹತ್ರ ಇಲ್ಲ ಅಂತ ಅನ್ನೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ಪ್ರೂವ್ ಮಾಡುತ್ತೆ. ಬಿಕಾಸ್ ಇಂಟೆನ್ಷನ್, ಅಫರ್ಮೇಷನ್, ಅದು ಇಂಟೆನ್ಷನ್ನೇ ಅಷ್ಟು ಆ್ಯಕ್ಷನ್. ಅದು ಸಂಕಲ್ಪವೇ ಸೃಷ್ಟಿ. ನಾವು ಏನನ್ನ ಅದಕ್ಕೆ ಪ್ರಾಣಶಕ್ತಿನ ಏನನ್ನ ತುಂಬ್ತೀವೋ ಅದನ್ನೇ ಅದು ಪ್ರೂವ್ ಮಾಡ್ತಾ ಹೋಗುತ್ತೆ, ಅದನ್ನೇ ಅದು ನಿಜ ಅಂತ ಅಂದ್ಕೊಳ್ಳುತ್ತೆ. ಸೊ ಕೆಲವ್ರಿಗೆ ಬ್ಲೆಸ್ ಮಾಡೋದು ತುಂಬ ಈಗೋ ಅನಿಸುತ್ತೆ, ನಮಗಿಂತ ಅವರು ಬೆಳೆದು ಬಿಟ್ರೆ ಅನ್ನೋದು. ಯಾಕಂದರೆ ಆ ಬ್ಲೆಸ್ ಮಾಡೋದ್ರಿಂದ ತುಂಬಾ ಶಕ್ತಿ ಇದೆ ಅಲ್ಲಿ. ಅದಕ್ಕೆ ನಮಗೂ ಕೂಡ ಒಂದು ತುಂಬ ಒಂದು ಅಗಾಧವಂತಹ ಒಂದು ಶಕ್ತಿ ಇದೆ. ಆ ಎನರ್ಜಿನ ಒಂದು ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಈಗ ಸೂರ್ಯ ನಮಗೆ ಎಷ್ಟು ಬೆಳಕು ಕೊಡ್ತಾನಲ್ವಾ, ಇವತ್ತಿಷ್ಟು ಬೆಳಕು ಕೊಟ್ಟು ನಾಳೆ ನಾನು ಬೆಳಕು ಕೊಡಬೇಕಂತ ಯೋಚನೆ ಮಾಡ್ತಾನೆ. ಹಾಗೆ ಮರನೂ ಕೂಡ ಆಕ್ಸಿಜನ್ ಕೊಡುತ್ತೆ, ತುಂಬ ಆಕ್ಸಿಜನ್ ಕೊಟ್ಟು ನಾನು ನೆಕ್ಸ್ಟ್ ಆಕ್ಸಿಜನ್ ಕೊಡಬೇಕಲ್ಲ ಅಂತ ಯೋಚನೆ ಮಾಡುತ್ತಾ. ಹಾಗೆ ಯೂನಿವರ್ಸ್ ಕೂಡ ಅದು ನಾವೆಷ್ಟು ಕೇಳ್ತಾ ಹೋಗ್ತೀವೋ ಅಷ್ಟು ಕೊಡುತ್ತೆ. ಮನಿನ ಅಬೈಂಡೆಂಟ್ ಆಗಿ ಕೇಳಿ, ಲಿಮಿಟೇಷನ್ ಬೇಡ. ಫಾರ್ ಎಕ್ಸಾಂಪಲ್, ನಿನಗೆ 50,000 ಬೇಕಾ, 1 ಲಕ್ಷ ಬೇಕಾ, ಬೇಡ ಕೇಳಬೇಡಿ. ಅದು ಯೂನಿವರ್ಸ್ಗೆ ಒಂದು ಡಾಟ್ ಇದ್ದಷ್ಟು ಅಷ್ಟೇ. ಬಿಕಾಸ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಮ್ಮನೇಲಿ ದೊಡ್ಡ ಒಂದು 3 ತಂಬಿಗೆ ಎಷ್ಟು ನೀರಿರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಒಂದು ಲೋಟ ಕೇಳಿದ್ರೆ ನಾನು ಒಂದು ಲೋಟ ಕೊಡ್ತೀನಿ, ಅಥವಾ ಒಂದು ಕೊಡ ಕೇಳಿದ್ರೆ ಒಂದು ಕೊಡ ಕೊಡ್ತೀನಿ, ಅಥವಾ ಒಂದು ಟ್ಯಾಂಕಲ್ಲಿ ಕೇಳಿದ್ರೆ ಟ್ಯಾಂಕಲ್ಲಿ ಕೊಡ್ತೀನಿ. ಸೊ ನೀವು ಎಷ್ಟು ಕೇಳ್ತೀರಾ, ಅದನ್ನು ನೀವು ಹೇಗೆ ಅದನ್ನು ಫ್ರೆಶ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಬೈಂಡೆಂಟ್ ಆಗಿ ಮನಿನ ಕೇಳ್ತಾ ಹೋಗಿ, ಖಂಡಿತವಾಗಿ ಕೂಡ ನಂಬಿದ ಯೂನಿವರ್ಸ್, ನಂಬಿದಂತಹ ಪರಮಾತ್ಮ ಖಂಡಿತವಾಗಿಯೂ ನಿಮಗೆ ದುಡ್ಡು ಕೊಟ್ಟೇ ಕೊಡ್ತಾನೆ. ಅಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಮತ್ತೆ ದುಡ್ಡನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮನೆಯೂ ಕೂಡ ಒಂದು ರೀತಿ ನೀತಿ ನೀಟಾಗಿರಬೇಕು. ಸೋಫಾದಲ್ಲಿ ಬಟ್ಟೆ ಮತ್ತು ರಿಮೋಟ್ ಎಲ್ಲಿ ಬಿದ್ದಿರುತ್ತೆ ಅಲ್ಲೇ ಇರೋದಾಗಿರ್ಬೋದು. ನಮ್ಮಲ್ಲಿ ಎಷ್ಟಿದೆ, ಐಷಾರಾಮಿ ಜೀವನ ಬೇಡಪ್ಪ. ನಮ್ಮಲ್ಲಿ ಎಷ್ಟಿದೆ, ನಮಗೆ 2 ಜೊತೆ ಬಟ್ಟೆ ಇದೆಯಾ, ಅದನ್ನೇ ನೀಟಾಗಿ ಒಗೆದು ಐರನ್ ಮಾಡಿ ನೀಟಾಗಿ ಹಾಕ್ಕೊಳ್ಳೋಣ. ಒಬ್ಬ ವ್ಯಕ್ತಿನ ವ್ಯಾಲ್ಯೂ ಕಂಡುಹಿಡಬೇಕಂತ ಅಂದರೆ ಅವನಲ್ಲಿ ಇರ್ತಕ್ಕಂತಹ ಕಬೋರ್ಡ್ ಆ್ಯಂಡ್ ಬಾತ್ರೂಮ್ನ ನೋಡಬೇಕಂತೆ. ಯಾಕಂದರೆ ಅವನಲ್ಲಿ ಇರ್ತಕ್ಕಂತಹ 2 ಜೊತೆ ಬಟ್ಟೆನೇ ಅವ್ನು ವ್ಯಾಲ್ಯೂಯೇಬಲ್ ಮಾಡ್ತಾ ಇಲ್ಲ ಅಂದರೆ ಯಾವ ಸಂಬಂಧನೂ ಕೂಡ ಅವನು ವ್ಯಾಲ್ಯೂಯೇಬಲ್ ಮಾಡಲ್ಲ. ಇವತ್ತಿನ ಪ್ರಪಂಚ ನಮ್ಮ ಶರೀರ ಹೆಲ್ದಿಯಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ, ನಮ್ಮ ಆರೋಗ್ಯಕ್ಕಾಗಲಿ, ನಮ್ಮ ಮಾನಸಿಕ ತೊಂದರೆ ಆಗಲಿ, ನಮ್ಮ ದೈಹಿಕ ತೊಂದರೆ ಆಗಲಿ, ಯಾವುದಕ್ಕೂ ಕೂಡ ತೊಂದರೆ ಬರಲ್ಲ. ನಮ್ಮಲ್ಲಿ ಒಬ್ಬ ವ್ಯಕ್ತಿನ ನೋಡೋರು ಸ್ಲಿಮ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿದ್ದಾನ, ಅವ್ರು ಯಾವ ರೀತಿ ಬಟ್ಟೆ ಹಾಕಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾರೆ. ಲಕ್ಷ್ಮಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಎಲ್ಲ ವಸ್ತುಗಳನ್ನ ಬಿಸಾಡಿದರೆ, ಮನೆನ ಗಲೀಜಾಗಿ ಇಟ್ಕೊಂಡಿದ್ರೆ ಲಕ್ಷ್ಮಿ ಬರಲ್ವಂತೆ. ದರಿದ್ರ ಲಕ್ಷ್ಮಿ ಇರೋ ಜಾಗದಲ್ಲಿ ಅದೃಷ್ಟ ಲಕ್ಷ್ಮಿ ಬರಲ್ವಂತೆ. ಸೊ ಹಾಗಾಗಿ ನಾವು ಅಲ್ಲಿ ಇರ್ತಕ್ಕಂತಹ ವಾತಾವರಣನೂ ಕೂಡ ಒಂದು ಒಳ್ಳೆ ರೀತಿ ಚೌಕಟ್ಟಾಗಿ, ಒಂದು ಒಳ್ಳೆ ರೀತಿ ಇಟ್ಕೊಂಡಾಗ ನಮ್ಮ ಮನಸ್ಸಿನ ಪಾಸಿಟಿವಿಟಿ ವೈಬ್ರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಬರಲ್ಲ. ನೀವೇ ನೋಡಿ, ಫಾರ್ ಎಕ್ಸಾಂಪಲ್ ಮನೆಯೆಲ್ಲ ಅಲ್ಲಿ ಇಲ್ಲಿ ಇಲ್ದಿದ್ದ ವಸ್ತುಗಳು ಏನೇನೋ ಗಲೀಜಾಗಿದ್ದಾಗ ನಮಗೊಂಥರ ಮೈಂಡ್ ಸೆಟ್ಟೇ ಎಷ್ಟೇ ಪಾಸಿಟಿವ್ ಆಗಿದ್ರು ಕೂಡ ಅದು ನೆಗೆಟಿವ್ ವೈಬ್ರೇಷನ್ ಬರ್ತದೆ. ಹಾಗೆ ನಾವು ಹಾಕ್ತಕ್ಕಂತಹ ಒಂದು ಒಳ್ಳೊಳ್ಳೆ ಬಟ್ಟೆನೂ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಐಷಾರಾಮಿ ಜೀವನ ಬೇಡ ರೀ, ನಮಗೆ ಇದ್ದಷ್ಟಕ್ಕೆ ಭಗವಂತ ನಾನು ಕೊಟ್ಟಿದ್ದಾನೆ, ಪಾಸಿಟಿವಿಟಿ ಇರಲಿ. ಯೂನಿವರ್ಸ್ಗೆ ನಾವು ಯಾವ ರೀತಿ ಪಾಸಿಟಿವಿಟಿ ವೈಬ್ರೇಷನ್ನ ಕಳಿಸ್ತಾ ಹೋಗ್ತೀವೋ ಆ ರೀತಿ ಪಾಸಿಟಿವಿಟಿ ವೈಬ್ರೇಷನ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಈ ಕಂಜೂಸ್ ಮಾಡ್ತಕ್ಕಂತಹದ್ದು, ದುಡ್ಡನ್ನು ಕೂಡಿಡ್ತಕ್ಕಂತಹದ್ದು,
ಅಚಾನಕ್ ಏನೋ ಅವ್ರು ಒಂದು ಕೂಡಿಡ್ತಾ ಇರ್ತಕ್ಕಂಥ ದುಡ್ಡಲ್ಲಿ ತುಂಬ ದುಡ್ಡಿರ್ಬೋದು ಆ ಕ್ಷಣಕ್ಕೆ ಮಾತ್ರ, ಬಟ್ ಯೂನಿವರ್ಸ್ ಅವ್ರಿಗೆ ಕೊಡಲ್ಲ. ಅಚಾನಕ್ ಏನೋ ಕರ್ಮದಿಂದನೋ ಅಥವಾ ಏನೋ ಒಂದು ಅವರ ಅದೃಷ್ಟದಿಂದನೋ ಬಂದಿರುತ್ತೆ, ಬಟ್ ಯೂನಿವರ್ಸ್ ಆ ಸದ್ಯಕ್ಕೆ ಕೊಡಲ್ಲ. ಅಬೈಂಡೆಡ್ ಆಗಿ ದುಡ್ಡನ್ನು ಕೇಳಿ, ಮತ್ತು ಯಾರಿಗೆ ಕೊಡಲಿ ದುಡ್ಡನ್ನು, ಯಾವ ಸಿಚುವೇಶನಲ್ಲಿ ಕೊಡಿ, ತುಂಬ ಹರಿಸಿ ಮನಸ್ಸಾರೆ ಹರಿಸಿ ಕೊಡಿ. ರಿಚರ್ಸ್ ಆಗಬೇಕು ಅಂತಂದರೆ ರಿಚರ್ಸ್ ಮಾಡ್ತಕ್ಕಂಥ ಆ್ಯಕ್ಷನ್ ತಗೊಳ್ಳಿ, ಅವ್ರು ಥಿಂಕ್ ಮಾಡ್ತಕ್ಕಂಥ ಯೋಚನೆಗಳನ್ನ ತಗೊಳ್ಳಿ. ಅವ್ರು ಯಾವ ರೀತಿ ಇರ್ತಾರೆ ಆ ರೀತಿ ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಮಗೆ ಮನಿನ ಯೂನಿವರ್ಸ್ ಅಬಂಡೆಂಟ್ ಆಗಿ ಕೊಡುತ್ತೆ. ಸೊ ಇಲ್ಲಿ ಕೂಡಿಡ್ತಾರೆ ಸ್ನೇಹಿತರೆ, ಹಣನ ಕಂತೆನ ಕೂಡಿಡ್ತಾರೆ. ಆ ಕೂಡಿಡೋದ್ರಿಂದ ನಿಮಗೇನೂ ಸಿಗಲ್ಲ. ಐ ಮೀನ್ ಉತ್ಪತ್ತಿ ಆಗಬೇಕಲ್ಲಿ ನೀವೆಷ್ಟು ಏನೋ ಒಂದು ಅಚಾನಕ್ ನಿಮ್ಮ ಅದೃಷ್ಟ ನಿಮ್ಮ ಕರ್ಮದಿಂದ ಅಮೌಂಟ್ ಬಂದಿರ್ಬೋದು, ಬಟ್ ನಿಮಗೆ ಯೂನಿವರ್ಸ್ ಕೊಡಲ್ಲ. ಯಾಕಂದರೆ ನಿಮಗೆ ಒಂದು 10,000 ಸಂಬಳ ಬರ್ತಿದೆ ಅಂದರೆ ಒಂದು 50 ರೂಪಾಯಿನ ಕೊಡಿ. ಹೋಟೆಲ್ಗೆ ಹೋಗಿರ್ತೀರಾ, ಚೇಂಜ್ ಇಸ್ಕೊಬಿಡಿ, ಟಿಪ್ಸ್ ಅಂತ ಕೊಡಿ. ಅಥವಾ ಆಟೋದಲ್ಲಿ ಅಥವಾ ಕಾರಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಬರ್ತಿರ್ತೀರಾ, ಅವ್ರಿಗೆ ಟಿಪ್ಸ್ ಅಂತ ಕೊಡಿ. ಅಥವಾ ಒಂದು ಹಣ್ಣು ಅಂಗಡಿ ಅಥವಾ ಏನೋ ಒಂದು ತರಕಾರಿನ ತಗೊಳ್ಳಿಕ್ಕೆ ಹೋಗ್ತಿರ್ತೀರಾ, 30 ರೂಪಾಯಿ 28 ರೂಪಾಯಿ ಆಗಿರುತ್ತೆ, 2 ರೂಪಾಯಿ ಇಸ್ಕೊಬೇಡಿ. ನಾನೇನೊಂದು 10,000 ಬಿಡಿ ಅಂತ ಹೇಳ್ತಿಲ್ಲ. ನಿಮಗೆ ಎಷ್ಟು ಸಾಧ್ಯ ಇದೆ, ನಿಮಗೆ ಒಂದು 10 ರೂಪಾಯಿ ಒಂದು 20 ರೂಪಾಯಿ ಇಷ್ಟನ್ನ ಬಿಡಿ. ಒಳ್ಳೇದಾಗ್ಲಪ್ಪ, ಮನಸ್ಫೂರ್ತಿಯಾಗಿ ಮನಸ್ಸಾರೆ ಹರಿಸಿ ಒಳ್ಳೇದಾಗಪ್ಪ ಅಂತ ಬ್ಲೆಸ್ ಮಾಡಿ ಅದ್ರ ಮ್ಯಾಜಿಕ್ಕೆ ನೋಡಿ, ನಿಮ್ಮ ಜೀವನದಲ್ಲಿ ಹಣದ ಮ್ಯಾಜಿಕ್ಕೆ ನೋಡಿ. ಯಾಕಂದರೆ ಅಲ್ಲಿ ದುಡ್ಡಿಲ್ಲ ಅಂತ ಯಾವತ್ತೂ ಅಂದ್ಕೊಳ್ತಕ್ಕಂತಹ ಇಂಟೆನ್ಷನ್ಗೆ ಹೋಗಬಾರ್ದು. ನನ್ನ ಅಕೌಂಟಲ್ಲಿ ಒಂದು 40 ರೂಪಾಯಿ ಇದೆ ಅಂತ ಅಂದರೆ 1,00,000ದಲ್ಲಿ ನಾನು 10 ರೂಪಾಯಿನ ಕಳ್ಕೊಂಡೆ ಅಥವಾ 1 ರೂಪಾಯಿನ ಕಳ್ಕೊಂಡೆ ಅಂತ ಈ ಥರ ಒಂದು ಮನೋಭಾವನೆ ನನ್ನಲ್ಲಿತ್ತು. ಸೊ ನಿಮ್ಮ ಅಕೌಂಟಲ್ಲಿ 100 ರೂಪಾಯಿನೇ ಇರಲಿ, ನನಗೆ ಲಕ್ಷ ಇದೆ, ಕೋಟಿ ಇದೆ ಅಂತ ಒಂದು ಮನೋಭಾವನೆ ಮಾಡಿ. ಅವ್ರಿಗೊಬ್ರಿಗೆ ಕೊಟ್ಟಿದ್ದಂದ 10 ರೂಪಾಯಿನ ನಾನು ಕೊಟ್ಬಿಟ್ನಲ್ಲ ಅನ್ನೋ ಫೀಲ್, ಮತ್ತೊಬ್ರಿಗೆ ಅದನ್ನು 10 ರೂಪಾಯಿ ನಾನು ಕೊಟ್ಬಿಟ್ನಲ್ಲಪ್ಪ ಅನ್ನೋ ಫೀಲು ಬೇಡ ನಮ್ಮಲ್ಲಿ. ಯಾಕಂದರೆ ಆ ಒಂದು ಫೀಲಲ್ಲೇ ನಮ್ಮ ಮೈಂಡ್ ಅದನ್ನೇ ಪ್ರೂವ್ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಅದು ಮೈಂಡಲ್ಲಿ ಯಾವುದೇ ಕಾರಣಕ್ಕೂ ಬರಲಿಕ್ಕೆ ಹೋಗಬಾರ್ದು. ನಮ್ಮಲ್ಲಿ 100 ಕೋಟಿ ಮನಸ್ಸಾರೆ ನೀವು ಬ್ಲೆಸ್ ಮಾಡಿ ಸ್ನೇಹಿತರೆ. ಲೈಫಲ್ಲಿ ಕಂಜೂಸ್ ಇರಬೇಡಿ ಸ್ನೇಹಿತರೆ. ಯಾಕೆ ಗೊತ್ತಾ, ಲೈಫಲ್ಲಿ ನಮಗೆ ಅಂತ ನಿಮ್ಗೊಂದು 100 ರೂಪಾಯಿ ಇದ್ದರೆ ನಿಮಗೆ ಅಂತ ಅಟ್ಲೀಸ್ಟ್ ಒಂದು 20 ರೂಪಾಯಿನಾದ್ರು ಖರ್ಚು ಮಾಡಿ ಖುಷಿಯಾಗಿರಿ, ಆ ದಿನದನ್ನು ಹ್ಯಾಪಿಯಾಗಿರಿ. ಯಾಕಂದರೆ ನಾಳೆ ದಿನ ನನಗೇನೋ ಒಂದು ಕಷ್ಟ ಬರಬಹುದು ಅನ್ನೋದನ್ನು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಿಗೆ ನೀವು ಈಗಲೇ ಪ್ರಿಪೇರ್ ಮಾಡ್ತಿದ್ದೀರಾ. ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅದಕ್ಕೆ ಪ್ರಿಪೇರ್ ಆಗ್ತಾ ಇರುತ್ತೆ. ಮುಂದೆ ಒಂದು ದಿನ ನನಗೆ ಕಷ್ಟ ಬರುತ್ತೆ, ಇವತ್ತಿನ ದಿನನ ಎಂಜಾಯ್ ಮಾಡಿ. ಇವತ್ತಿನ ದಿನ ನೀವೇನೋ ಒಂದು ತೊಗೊಳ್ಬೇಕಾ, ನಿಮಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟಕ್ಕೆ, ನಾನು ತುಂಬ ಐಷಾರಾಮಿ ಜೀವನಕ್ಕೆ ನಾನು ಹೋಗಿ ಅಂತ ಹೇಳ್ತೀರಾ. ನಿಮಗೆ ಎಷ್ಟು ಲಿಮಿಟ್ ಇದೆ ಅಷ್ಟು ಲಿಮಿಟ್ಗೆ ನೀವು ಇರೋ ಲೈಫನ್ನ ಎಂಜಾಯ್ ಮಾಡಿ. ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಖಂಡಿತವಾಗಿಯೂ ಕೂಡ ಅಂತ ಅಂದ್ಕೊಳ್ಬೇಡಿ. ಈ ಜಿಪ್ರುತನ ಕಂತೆ ದುಡ್ಡೆಲ್ಲ ಇಟ್ಟಿರ್ತಾರಲ್ಲ, ಅವ್ರೇನು ಗೊತ್ತಾ, ಏನೋ ಒಂದು ಬಂದಿರುತ್ತೆ, ಅಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಡಬಲ್ ಆಗಲ್ಲ. ಒಂದು 10 ರೂಪಾಯಿನ ಕೊಟ್ಟು ನೋಡಿ, ಯಾಕೆ ನಿಮ್ಮ ಲೈಫ್ ಚೇಂಜ್ ಆಗಲ್ಲ ನನಗೆ ಬಂದು ಕೇಳಿ. ನಾನು ಒಂದು ಟೆಕ್ನಿಕ್ನ ಹೇಳ್ತೀನಿ, ನನ್ನಲ್ಲಿ ನಾನು ಅನುಸರಿಸ್ಕೊಂಡಿರ್ತಕ್ಕಂತಹ ಒಂದು ಟೆಕ್ನಿಕ್ಕು. ಅದಕ್ಕಿಂತ ಮುಂಚೆ ನಿಮಗೆ ತಪ್ಪು ಇದು ದುಡ್ಡು ಇನ್ನೂ ಎಕ್ಸ್ಟ್ರಾ ಹೆಚ್ಚಾಗೋದಕ್ಕೆ ಕೆಲವೊಂದಷ್ಟು ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾ, ದುಡ್ಡನ್ನು ಕಂಜೂಸ್ ಮಾಡ್ತಕ್ಕಂತಹದ್ದು. ನನ್ನ ಹತ್ರ ದುಡ್ಡಿಲ್ಲ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಕ್ಕಂಥದ್ದು, ಮತ್ತು ಜಿಪುಣತನದಿಂದ ಕೂಡಿರ್ತಕ್ಕಂತಹದ್ದು. ಮತ್ತು ಎಲ್ಲೋ ಒಂದು ಹೋಗಿರ್ತೀವಿ, ತರಕಾರಿ ಅಥವಾ ಹಣ್ಣಂಗಡಿ ಎಲ್ಲೋ ಹೋಗಿರ್ತೀವಿ, 48 ರೂಪಾಯಿ ಅಥವಾ 45 ರೂಪಾಯಿ ದುಡ್ಡಾಗಿರುತ್ತೆ, ಆ 1 ರೂಪಾಯಿನೂ ತೊಗೊಳ್ತಕ್ಕಂಥದ್ದು, ಬಾರ್ಗಿಂಗ್ ಮಾಡ್ತಕ್ಕಂತಹದ್ದು. ಸೊ ಅಂತಹದನ್ನು ಬಿಟ್ಬಿಡಿ. ಯಾಕಂದರೆ ಈ ಅಂಬಾನಿ ಆಗಿರ್ಬೋದು, ಒಂದು ಕಾಫಿನ ಕುಡಿಯೋಕ್ಕೆ ಹೋಗ್ತಾರೆ, ಕಾಫಿನ ಕುಡಿದು ಅಲ್ಲಿ ಟೇಬಲಲ್ಲಿ ಇಟ್ಟು ಅವ್ರು ಟ್ಯಾಗ್ ಕೂಡ ನೋಡಲ್ಲ, ಅವ್ರು ಎಷ್ಟು ಬಿಲ್ ಆಯಿತು ಅಂತಲೂ ಕೂಡ ನೋಡಲ್ಲ, ಅಲ್ಲಿ ಎಷ್ಟು ಇಟ್ಟು ಹೋಗ್ತಾರೆ ದುಡ್ಡನ್ನು, ಅದು ಟಿಪ್ಸ್ ಇಟ್ಟು ಹೋಗ್ತಾರೆ. ಸೊ ನಾವು ಅಷ್ಟನ್ನ ಇಡೋದು ಬೇಡ, 5 ರೂಪಾಯಿನ ಬಿಟ್ಬಿಡಿ. ಒಳ್ಳೆ ಮನಸ್ಸಿಂದ ನಿನಗೆ ಒಳ್ಳೇದಾಗ್ಲಪ್ಪ, ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ, ನೀವು ಒಳ್ಳೇದಾಗಲಿ, ನಾನು ಕೊಟ್ಟಿರ್ತಕ್ಕಂಥ ದುಡ್ಡು ನನಗೆ ದುಪ್ಪಟ್ಟು ವಾಪಸ್ ಬರುತ್ತೆ, ಥ್ಯಾಂಕ್ ಯು, ಒಳ್ಳೇದಾಗಲಿ, ಇವತ್ತು ಈ ಸಿಚುವೇಶನಲ್ಲಿ ಇದೆಯಾ, ನಾಳೆ ಮುಂದೊಂದು ದಿನ ಇನ್ನು ಅತ್ಯುತ್ತಮವಾದಂತಹ ಮಟ್ಟಕ್ಕೆ ನೀನು ಹೋಗುವಂತ ಬ್ಲೆಸ್ ಮಾಡಿ. ಇಲ್ಲಿ ಏನು ಗೊತ್ತಾ ಸ್ನೇಹಿತರೆ, ಜನಗಳಿಗೆ ಬ್ಲೆಸ್ ಮಾಡೋದು ಅಂದರೆ ಸ್ವಲ್ಪ ಇದು ಅನಿಸುತ್ತೆ. ಯಾಕಂದರೆ ನನಗಿಂತ ಅವರು ಬೆಳೆದು ಬಿಟ್ಟರೆ, ಬ್ಲೆಸ್ ಮಾಡೋದ್ರಿಂದ ನಾವು ಇನ್ನೊಬ್ರಿಗೆ ಬ್ಲೆಸ್ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮ್ಮ ಎನರ್ಜಿ ಕಡಿಮೆ ಆಗುತ್ತೆ. ಋಷಿ ಮುನಿಗಳೇ ನೋಡಿ, ತಪಸ್ ಮಾಡಿ ಬೇರೆಯವ್ರಿಗೆ ಒಂದು ಆಶೀರ್ವಾದ ಮಾಡಿದಾಗ ಅವರಲ್ಲಿರ್ತಕ್ಕಂತಹ ಎನರ್ಜಿ ಎಲ್ಲ ಮತ್ತೊಬ್ಬರಿಗೆ ಬ್ಲೆಸ್ ಆಗುತ್ತೆ. ಮತ್ತೆ ಅದನ್ನು ನಾವು ಸ್ಪಿರಿಚುಯಾಲಿಟಿನಲ್ಲಿ ನಾವು ಆ ಎನರ್ಜಿನ ತಗೊಳ್ತಕ್ಕಂಥದ್ದು ಆಗಿರುತ್ತೆ.
ಬ್ಲೆಸ್ ಮಾಡೋದ್ರಿಂದ ಯಾರೋ ಒಬ್ಬರು ಒಂದು 100 ಜನ, ಒಂದು 10 ಜನ ಇಂಟರ್ವ್ಯೂಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ನಿಮಗೆ ಮನಸ್ಫೂರ್ತಿ ಒಳ್ಳೇದಾಗಲಿ, ನಿಮಗೆ ಇಂಟರ್ವ್ಯೂ ಸಕ್ಸಸ್ ಆಗಲಿ, ನಿಮಗೆ ಜಾಬ್ ಸಿಗಲಿ ಅಂತ ಒಂದು 100 ಜನಕ್ಕೆ ಬ್ಲೆಸ್ ಮಾಡಿ ಹೋಗ್ತಾ ಇರ್ತಕ್ಕಂಥವ್ರಿಗೆ 100ನ 1ನೇವರು ನೀವೇ ಆಗಿರ್ತೀರ. ನಿಮಗೆ ಜಾಬ್ ಸಿಗುತ್ತೆ. ಅಥವಾ ನೀವೇನೋ ಒಬ್ರು ಕಾರ್ ತಗೋಬೇಕು ಅಂತ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರ್ತಾರೆ ಅವ್ರ ಆಸೆನ. ಅವಾಗ ನಿನ್ನ ಕಾರ್ ತಗೊಳ್ಳಂಗಾಗ್ಲಿ ಅಪ್ಪ, ನಿಮ್ಗೆ ಒಳ್ಳೇದಾಗಲಿ ಅಂತ ಮನಸಾರೆ ಹರಿಸಿ ಅದ್ರ ಮ್ಯಾಜಿಕ್ಕೆ ನೋಡಿ ನೆಕ್ಸ್ಟು ನೀವೇ ಕಾರ್ ತಗೊಂಡಿರ್ತೀರ. ಅಂತ ಮನಸಾರೆನ ಹರಿಸಿದಾಗ ನಮಗೆ ಮತ್ತಷ್ಟು ಎನರ್ಜಿ ಉತ್ಪತ್ತಿ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾರಿಗೂ ಅಸೂಯೆ ಮಾಡಬೇಡಿ, ಕಂಜೂಸ್ ಮಾಡಬೇಡಿ, ಮತ್ತು ಬಾರ್ಗಿಂಗ್ ಮಾಡಬೇಡಿ. ಮತ್ತು ಎಲ್ಲೋ ಹಣ್ಣು ತರಕಾರಿಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ, ತಳ್ಳಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರ ಹತ್ರ 10 ರೂಪಾಯಿ 5 ರೂಪಾಯಿಗೋಸ್ಕರ ಬಾರ್ಗಿಂಗ್ ಮಾಡಬೇಡಿ. ಯಾಕಂದರೆ ಟಿಪ್ಸ್ ಅಂತ ನಿಮ್ಮ ಕಡೆಯಿಂದನೇ ಕೊಟ್ಬಿಡಿ. ನಿಮಗೆ ಅದರ 10ರಷ್ಟು ಯೂನಿವರ್ಸ್ ನಿಮಗೆ ಕೊಡುತ್ತೆ, ನಿಮಗೆ ದುಡ್ಡನ್ನು ಡಬಲ್ ಮಾಡುತ್ತೆ. ಯಾರು ಕೂಡ ಇದನ್ನು ಕೂಡಿಟ್ಕೊಳ್ತಕ್ಕಂತಹದ್ದು ದುಡ್ಡನ್ನು, ಹಾಗಾದರೆ ನಾವು ಕೂಡಿಟ್ಕೊಳ್ತಿರ್ತಕ್ಕಂಥದ್ದು ತಪ್ಪಲ್ವಾ ಅಂತ ನೀವು ಹೇಳ್ಬೋದು. ನಾನು ಎಲ್ಲವನ್ನ ಖರ್ಚು ಮಾಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ನಿಮ್ಗೊಂದು 10,000 ಸಂಬಳ ಬರ್ತಿದೆ ಅಂತ ಅಂದರೆ ಅಟ್ಲೀಸ್ಟ್ ಒಂದು 10 ರೂಪಾಯಿ ಎಲ್ಲರೂ ಹೊರಗಡೆ ಹೋಗಿರ್ತೀರಾ, ಟಿಪ್ಸ್ ಅಂತ ಬಿಟ್ಬಿಡಿ. ಅದನ್ನು ಬಾರ್ಗಿಂಗ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ಡಬ್ಬಲ್ ಆಗುತ್ತೆ. ಮೈ ಸಜೆಷನ್. ಮತ್ತು ನಾನು ಸೊಲ್ಯೂಷನ್ ಹೇಳ್ತೀನಿ ಅಂತ ಹೇಳಿದೆ. ನಿಮಗೆ ತಿಂಗಳು ಕೊನೆಯಲ್ಲಿ ಸಂಬಳ ಅಂತ ಬರುತ್ತೆ. ಆ ಸಂಬಳದ ದುಡ್ಡನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. 1 ರೂಪಾಯಿನ ಖರ್ಚು ಮಾಡಬೇಡಿ. ಆ ದುಡ್ಡನ್ನು ಆ ಒಂದು ದಿನ ಮಾತ್ರ, ನಿಮಗೆ ಸಂಬಳ ಬಂದಿದ್ದ ದಿನ ಮಾತ್ರ ಆ ದುಡ್ಡನ್ನು ಖರ್ಚು ಮಾಡಬೇಡಿ. ಇಟ್ಕೊಂಡು ಕಾರಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ ಅಥವಾ ಆಟೋದಲ್ಲಿ ಹೋಗ್ತೀರಾ, ಹೋಗಿ ನಂತರ ಆ ಮಾಲ್ಗೆ ಹೋಗಿ, ನಿಮಗೆ ಇಷ್ಟವಾದಂತಹ ಜಾಗಕ್ಕೆ ಹೋಗಿ ಆ ಜಾಗದಲ್ಲಿ ಏನನ್ನೂ ಕೂಡ ನೀವು ತಗೊಳ್ತಕ್ಕಂಥದ್ದು ಪ್ರಯತ್ನ ಮಾಡಬೇಡಿ. ಅಲ್ಲಿರ್ತಕ್ಕಂಥದ್ದನ್ನೆಲ್ಲ ಎಂಜಾಯ್ ಮಾಡ್ತಾ ಬನ್ನಿ. ನಿಮ್ಗೆ ಏನಾದರೂ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ನೋಡಿ, ಅದನ್ನು ಟ್ಯಾಗ್ ನೋಡಬೇಡಿ, ರೈಟ್ ಎಷ್ಟಿದೆ ಅಂತ ನೋಡಬೇಡಿ. ಅದನ್ನು ಖುಷಿಪಟ್ಟು ಎಲ್ಲವನ್ನ ಎಂಜಾಯ್ ಮಾಡ್ತಾ ಮತ್ತೆ ರಿಟರ್ನ್ ವಾಪಸ್ ಬನ್ನಿ. ಮತ್ತೆ ನೀವು ಕಾರಲ್ಲಿ ಹೋಗಿರ್ತೀರ ಅಥವಾ ಆಟೋದಲ್ಲಿ ಹೋಗಿರ್ತೀರಾ, ಅವ್ರಿಗೆ ಒಂದು 5 ರೂಪಾಯಿ 10 ರೂಪಾಯಿ ಅಂತ ಟಿಪ್ಸ್ ಅಂತ ಕೊಟ್ಟು ಬನ್ನಿ. ಇದೇ ರೀತಿ ಆ ಒಂದು ದಿನ ಮಾತ್ರ ನಿಮ್ಮ ಸಂಬಳದ ದುಡ್ಡನ್ನು, ನಿಮಗೆ ಕೈಗೆ ಬಂದಿರ್ತಕ್ಕಂಥ ದುಡ್ಡನ್ನು ಖರ್ಚು ಮಾಡಬೇಡಿ, 1 ರೂಪಾಯಿನ. ಸೊ ಇದೇ ರೀತಿ 3 ತಿಂಗಳು ಮಾಡ್ಕೊಂಡು ಬನ್ನಿ. ಆಮೇಲೆ ನೋಡಿ ನಿಮ್ಮ ಫೈನಾನ್ಷಿಯಲ್ ಬೆಳವಣಿಗೆ ಹೇಗಿರುತ್ತೆ ಅಂತ. ಯಾಕಂದರೆ ಲೈಫಲ್ಲಿ ನಾವು ಒಂದು ಬಿಗ್ಗೆಸ್ಟ್ ಆದಂತಹ ಮನಿ ಮಾಡಬೇಕಂದ್ರೆ, ನಮಗೆ ಇನ್ನೂ ದುಡ್ಡು ಹೆಚ್ಚಾಗಬೇಕಂತಂದರೆ ರಿಚಸ್ ಹೇಗಿರ್ತಾರೆ ಅವರ ಆ್ಯಕ್ಷನ್ನ ತಗೊಳ್ತಕ್ಕಂಥದ್ದು. ರಿಚಸ್ ಹೇಗೆ ಥಿಂಕ್ ಮಾಡ್ತಾರೆ ಅದೇ ರೀತಿ ಥಿಂಕ್ ಮಾಡಬೇಕು. ಟ್ಯಾಕ್ಸ್ಗಳು ನೋಡಲ್ಲ. ನಾವೇನೇ ಒಂದು ವಸ್ತುಗಳನ್ನ ತಗೊಳ್ತಕ್ಕಂಥ ಸಿಚುವೇಷನಲ್ಲಿ ರಿಚಸ್ ಟ್ಯಾಕ್ಸ್ಗಳು ನೋಡಲ್ಲ. ಅವ್ರಿಗೆ ಇಷ್ಟ ಆಯಿತು ಅಂದರೆ ತಗೊಳ್ತಕ್ಕಂಥದ್ದು ಮಾಡ್ತಾರೆ, ಬಾರ್ಗಿಂಗ್ ಮಾಡಲ್ಲ. ಈ ಥರ ನಾವು ಅವ್ರನ್ನ ಆ್ಯಕ್ಷನ್ಗಳನ್ನ ತಗೊಳ್ತಾ ಬಂದರೆ ಖಂಡಿತವಾಗಿಯೂ ಕೂಡ ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿರ್ತಕ್ಕಂತಹ ಲೈಫ್ನ ಲೀಡ್ ಮಾಡೋದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. ಸೊ ನೀವು ಹಿಂದಿನ ಕಾಲ ಫಿಲಮ್ಸ್ಗಳು ನೋಡಿದ್ದೀರಾ ಸ್ನೇಹಿತರೆ. ಈ ವಿಲನ್ಸ್ ಹತ್ರ 4-5 ಕಾರ್ಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಂಗ್ಲೆಗಳಾಗಿರಬಹುದು. ಮತ್ತು ಈ ಹೀರೋಸ್ಗಳ ಹತ್ರ ಬಂದರೆ ಅವ್ರು ತುಂಬ ಕಷ್ಟಪಟ್ಟು ದುಡ್ಡುಗೋಸ್ಕರ ತುಂಬ ಕಷ್ಟಪಡ್ತಾ ಇರ್ತಾರೆ. ನಮಗೆ ಅನಿಸುತ್ತೆ ಸೊ ಅಲ್ಲಿ ದುಡ್ಡು ಬಂದ ತಕ್ಷಣ ಬದಲಾಗ್ತಾರೆ, ದುಡ್ಡು ಇರೋರೆಲ್ಲ ಕೆಟ್ಟೋರು ಅಂತ. ನಾವು ಯಾವ ರೀತಿ ಆ ಸಬ್ಕಾನ್ಸಿಯಸ್ಲಿ ಮೈಂಡ್ಗೆ ಇದು ಮಾಡ್ತಾ ಇರ್ತೀವೋ, ಆ ದುಡ್ಡನ್ನು ಆಕರ್ಷಿಸ್ತಾ ಹೋಗ್ತೀವೋ ಅದೇ ರೀತಿ ಫ್ರೀಸ್ ಆಗ್ತಾ ಹೋಗುತ್ತೆ. ದುಡ್ಡನ್ನು ನೀವು ಪ್ರತಿದಿನ ಹೇಳ್ತಾ ಹೋಗಿ, ದುಡ್ಡನ್ನು ನನಗೆ ದುಡ್ಡನ್ನ ತುಂಬ ದುಡ್ಡು ಕಷ್ಟಪಟ್ಟು ದುಡಿತೀನಿ, ದುಡ್ಡು ನಿಲ್ಲಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಅದನ್ನೇ ಪ್ರೂವ್ ಮಾಡ್ತಾ ಹೋಗುತ್ತೆ ಸಬ್ಕಾನ್ಸಿಯಸ್ ಮೈಂಡ್. ನಾನು ದುಡ್ಡನ್ನು ತುಂಬ ಆಕರ್ಷಿಸ್ತೇನೆ, ನನಗೆ ದುಡ್ಡು ಅನ್ನೋದು ತುಂಬ ಒಳ್ಳೆ ಫ್ರೆಂಡ್. ನಿಮಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ದಾಗ ಯಾವ ರೀತಿ ಫೀಲ್, ಎಷ್ಟು ಹುಮ್ಮಸ್ಸಿಂದ ಎಷ್ಟು ಹರ್ಸಿಂದ ಇರ್ತೀರಿ ಆ ರೀತಿ ಇರಿ. ಐ ಲವ್ ಮನಿ, ಐ ರಿಚ್ ಮ್ಯಾನ್, ಈ ರೀತಿ ದುಡ್ಡಿಗೆ ಆಕರ್ಷಿಸ್ತಾ ಹೋಗಿ. ದುಡ್ಡನ್ನು ಎಷ್ಟು ಜನ ದುಡ್ಡಿಗೆ ಮುತ್ತು ಕೊಡ್ತೀರಾ ಸ್ನೇಹಿತರೆ? ಪ್ರತಿದಿನ ನೋಡ್ತಿರ್ತೀರಾ ಐ ಲವ್ ಮನಿ ಅಂತ ಎಷ್ಟು ಜನ ಹೇಳ್ತಿರ್ತೀರ. ದುಡ್ಡನ್ನು ಪ್ರೀತಿಸ್ತಾ ಹೋಗಿ, ದುಡ್ಡನ್ನು ಅದೇ ಆಟೋಮೆಟಿಕಲಿ ಆಕರ್ಷಿಸ್ತಾ ಬರ್ತಾ ಹೋಗುತ್ತೆ. ಅದು ಹಿಂಸೆ ಪಟ್ಟು ನಾನು ಇಷ್ಟೆಲ್ಲ ದುಡಿಬೇಕಲ್ಲಪ್ಪ ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮಗೋಸ್ಕರ ಒಳ್ಳೊಳ್ಳೆ ಬಟ್ಟೆಗಳನ್ನ ತಗೊಳ್ಳಿ. ನಿಮಗೆ ಸಾಧ್ಯ ಆದಷ್ಟು ಒಳ್ಳೆ ನೀಟಾಗಿರೋದಕ್ಕೆ ಪ್ರಯತ್ನ ಪಡಿ. ನಿಮಗೆ ನಿಮ್ಮಲ್ಲೇ ಗೊತ್ತಿಲ್ಲದಿರ್ತಕ್ಕಂತಹ ಉತ್ಸಾಹ ಬರುತ್ತೆ. ನಿಮಗೆ ನಿಮ್ಮಲ್ಲೇ ಆದಂತಹ ಒಂದು ಉತ್ತಮವಾದಂತಹ ಅಭಿವ್ಯಕ್ತಿತ್ವ ಕಾಣಿಸುತ್ತೆ. ಬೇರೆಯವ್ರಿಗೆ ನೀವೇ ಒಂದು ಉತ್ತಮವಾದಂತಹ ವ್ಯಕ್ತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದಷ್ಟು ನಿಮಗೆ ಎಷ್ಟಿದೆ ಒಂದು ಒಳ್ಳೆ ನೀಟಾಗಿರೋದಕ್ಕೆ ಪ್ರಯತ್ನ ಪಡಿ. ಒಳ್ಳೊಳ್ಳೆ ಬಟ್ಟೆನ ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇದ್ದಷ್ಟಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ತುಂಬ ದುಬಾರಿದೇನು ಬೇಡ, ಇದ್ದಷ್ಟಕ್ಕೆ ನೀಟಾಗಿ ಇರೋದಕ್ಕೆ ಪ್ರಯತ್ನ ಪಡಿ. ವ್ಯಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಇಂತಹದ್ದೊಂದು ಒಳ್ಳೊಳ್ಳೆ ಇದಕ್ಕೆ ಸೇರ್ಕೊಳ್ಳಿ. ಈಗ ಟ್ರೆಡಿಷನಲ್ ಯುಗ ಬಂದ್ಬಿಟ್ಟಿದೆ, ಹಾಗಾಗಿ ಅದಕ್ಕೆ ಹೆಚ್ಚಿನದಾಗಿ ಒತ್ತನ್ನು ಕೊಡಬೇಡಿ ಸ್ನೇಹಿತರೆ. ಹಣ ಅನ್ನೋದು ನಮ್ಮ ಸಬ್ಕಾನ್ಸಿಯಸ್ಲಿ ನಾವು ಯಾವ ರೀತಿ ಅದಕ್ಕೆ ಎನರ್ಜಿ, ನಾನು ಫಸ್ಟೇ ಹೇಳಿದೆ, ಹಣ ಅನ್ನೋದು ಒಂದು ಎನರ್ಜಿ. ನಾವು ಎಷ್ಟು ಅದಕ್ಕೆ ಒಂದು ಯಾವ ರೀತಿ ಎನರ್ಜಿನ ಹಾಕ್ತಾ ಇರ್ತೀವಿ ಆ ರೀತಿ ಅದು ನಮ್ಮನ್ನು ಆಕರ್ಷಿಸ್ತಾ ಹೋಗುತ್ತೆ. ಕಷ್ಟಕ್ಕೆ ಅಂತ ಅದನ್ನು ಕೂಡಿಡಕ್ಕೆ ಹೋಗ್ಬಿಡಿ, ಕೂಡಿಡಬೇಕು. ಸೊ ನಿಮಗೆ ಅಂತ ಒಂದಷ್ಟು ಖರ್ಚು ಮಾಡಿ. ಸಬ್ಕಾನ್ಸಿಯಸ್ ಮೈಂಡ್
ಏನೋ ಒಂದು ಅಭಾವಕ್ಕೆ ಅಂತ ಕೂಡಿಟ್ಟಿರ್ತೀರ, ಅದನ್ನೇ ಪ್ರೂವ್ ಮಾಡಿ ಅದಕ್ಕೆ ಒಂದು ಲೈಫ್ ಇಗ್ನೋರ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ದಯವಿಟ್ಟು ನಿಲ್ಲಿಸಿ. ಹಣವನ್ನು ನಮ್ಮ ಇಷ್ಟದಂತೆ ಆಕರ್ಷಿಸ್ತಾ ಹೋಗಿ, ಅದನ್ನು ಲವ್ ಮಾಡಿ, ಹಣನ ಮನಿನ ಲವ್ ಮಾಡಿ, ಮುತ್ಕೊಡಿ ಪ್ರತಿದಿನ. ಆವಾಗ ತಾನಾಗೆ ನಿಮಗೆ ಪಾಸಿಟಿವ್ ಆಗಿ ಆ ಅಮೌಂಟ್ ಬರ್ತಾ ಹೋಗುತ್ತೆ. ಟ್ರೆಡಿಷನಲ್ಲಿ ಅದರಲ್ಲೂ ಹೆಣ್ಮಕ್ಳು ಈ ಹರಿದೋಗಿರೋ ಜೀನ್ಸ್ ಹಾಕೊಳ್ತಕ್ಕಂಥದ್ದು, ಹೆಣ್ಮಕ್ಳುಗಳು ಈ ಜೀನ್ಸನ್ನು ಹಾಕೊಳ್ಳೋದನ್ನು ಖಂಡಿತವಾಗಿಯೂ ಕೂಡ ಅವಾಯ್ಡ್ ಮಾಡಬೇಕು. ಯಾಕಂದರೆ ಹಿಂದೆ ಅದೆಲ್ಲ ಒಂದು ಮೈಂಡ್ ಸ್ಟ್ರೆಸ್. ಹಿಂದೆ ಗಣಿಗಾರಿಕೆಗಳೆಲ್ಲ ಮಾಡ್ತಕ್ಕಂಥವ್ರು ಅಲ್ಲಿ ಬಿದ್ದು ಮಣ್ಣು ಕಲ್ಲು ತಾಕಬಾರ್ದು ಅಂತಹ ಥಿಕ್ನೆಸ್ ಬಟ್ಟೆಗಳನ್ನ ಹಾಕ್ತಾಯಿದ್ರು. ಸೊ ಅಂಥ ಬಟ್ಟೆಗಳನ್ನು ನಾವೆಲ್ಲ ಯಾಕೆ ಹಾಕಬೇಕು? ಸೊ ಅಫಿಷಿಯಲ್ಸ್ ಒಳ್ಳೆ ರೀತಿ ಇರ್ತಕ್ಕಂತಹ ಏಷ್ಯನ್ ಡ್ರೆಸ್ಗಳನ್ನ ಹಾಕ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಒಳ್ಳೆ ರೀತಿ ಇದ್ದಾಗ ನಮಗೂ ಕೂಡ ಉತ್ತಮವಾದಂತಹ ಒಂದು ಭಾವನೆ ಬರುತ್ತೆ. ಯಾಕಂದರೆ ಕೆಲವೊಂದು ಸಲ ಸ್ನೇಹಿತರೆ, ನಾವು ಯಾವುದೋ ಒಂದು ನಾಳೆ ಏನೋ ಒಂದು ಫಂಕ್ಷನ್ ಅಥವಾ ಯಾವುದೋ ಒಂದು ಸಮಾರಂಭಕ್ಕೆ ಹೋಗ್ಬೇಕಂತ ಹೇಳಿ ಒಂದು ಬಟ್ಟೆನ ಕಬೋರ್ಡಲ್ಲಿ ಎತ್ತಿಟ್ಟಿರ್ತೀವಿ. ಎಷ್ಟೋ ಸಲ ನಾವು ಅದು ಎತ್ತಿಟ್ಟಿರೋದನ್ನೇ ಮರ್ತ್ಬಿಟ್ಟಿರ್ತೀವಿ. ಹಾಗಾಗಿ ಇವತ್ತಿನ ದಿನ ಖುಷಿ ಪಡಿ. ಇವತ್ತು ಏನಿದೆ ಇವತ್ತು ಕಣ್ರಿ, ನಾಳೆ ಏನಾಗುತ್ತೋ ಯಾರಿಗೆ ಗೊತ್ತು? ನೀವೇ ನೋಡ್ತಿದ್ದೀರಾ, ಪ್ರಪಂಚ ಇವತ್ತು ಇದ್ದ ಹಾಗೆ ನಾಳೆ ಇರಲ್ಲ. ಹಾಗಾಗಿ ಇವತ್ತಿನ ದಿನನ ಪ್ರೀತಿಸ್ತಾ ಹೋಗಿ, ಯಾವುದನ್ನು ಅಗಾಧವಾಗಿ ತಗೊಳ್ತಕ್ಕಂತಹ ಇಂಟೆನ್ಷನ್ ಬೇಡ. ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಿ, ಒಳ್ಳೊಳ್ಳೆ ಈ ನೇಚರ್ನ ಅನುಭವಿಸ್ತಕ್ಕಂತಹ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ತಾನಾಗೆ ಈ ಮನಿ ಅನ್ನೋದು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಐ ಹೋಪ್ ನಿಮಗೆ ಈ ಎಪಿಸೋಡ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇನ್ನು ಹೆಚ್ಚಿನದಾಗಿ ಈ ಒಂದು ವೀಕ್ ಪೂರ್ತಿ ನಾನು ಈ ಮನಿ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿದೆ ಅಂತ, ಯಾವ ವಿಷಯದ ಬಗ್ಗೆ, ಹಾಗೆ ಯಾವೆಲ್ಲ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ ಅನ್ನೋದನ್ನು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೆಕ್ಸ್ಟ್ ಎಪಿಸೋಡಲ್ಲಿ ಇಂತಹದ್ದೇ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಆದಂತಹ ಹಣದ ಬಗ್ಗೆ ವಿಷಯನ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.